ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ಈ ವಿಡಿಯೋನ ಮೇನ್ ಪರ್ಪಸ್ ಏನಂತ ಹೇಳಿದ್ರೆ, ಫೆಬ್ರವರಿ 14ನೇ ತಾರೀಕು ವಸಂತ ಪಂಚಮಿ ಇದೆ. ಜನರಲಿ ನಮ್ಮ ಕರ್ನಾಟಕ ಸೈಡ್ ಅಷ್ಟು ಜನ ಸೆಲೆಬ್ರೇಟ್ ಮಾಡಿರೋದು ನಾನು ಕೇಳಿಲ್ಲ. ನಿಮ್ಮ ಕಡೆ ಏನಾದರೂ ಸೆಲೆಬ್ರೇಟ್ ಮಾಡ್ತಿದ್ರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಬಟ್ ನಾರ್ತ್ ಸೈಡು ಇದನ್ನು ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಂತ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅಲ್ಲ. ಲೆಟ್ಸ್ ಯೂಟಿಲೈಸ್ ದಟ್. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಬೇರೆ ಇದೆ. ಆ್ಯಂಡ್ ಯಾರನ್ನ ಲವ್ ರಿಚುವಲ್ ಮಾಡಿಲ್ಲ ಅದನ್ನು ದಯವಿಟ್ಟು ಹೋಗಿ ಮಾಡಿ. ಮಾಡಿಲ್ಲ ಅಂದರೆ 14th ಕೂಡ ಮಾಡ್ಬೋದು, 14th ಆದಮೇಲೆ ಕೂಡ ಮಾಡ್ಬೋದು. ವಿಡಿಯೋ ಎಂಡಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ. ಓಕೆ, ಫೆಬ್ರವರಿ 14th ಏನು ಮಾಡಬೇಕು, ಇದು ಸ್ಪೆಷಲಿ ತಾಯಿ ಸರಸ್ವತಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಏನಿದ್ದೀರಾ ನೀವು ತುಂಬ ಯುಟಿಲೈಸ್ ಮಾಡ್ಕೋಬೋದು. ಸ್ಟೂಡೆಂಟ್ಸ್ ಅಂದರೆ ಎಕ್ಸಾಕ್ಟ್ಲಿ ಈಗ ಲೈಕ್ ಯಾರು ಓದ್ತಾ ಇದ್ದಾರೆ ಅವರೇ ಅಂತ ಅಲ್ಲ. ಯಾರಾದರೂ ಕೋರ್ಸ್ ಏನಾದರೂ ತೊಗೊಂಡಿರ್ತೀರ ಅಲ್ವಾ ನೀವು, ಕೆರಿಯರ್ ಬ್ರೇಕ್ ಆಗಿರುತ್ತೆ, ಕೋರ್ಸ್ ತೊಗೊಂಡಿರ್ತೀರ, ಅಥವಾ ಯಾರಾದರೂ ಓದಬೇಕು ಅಂತ ಯೋಚನೆ ಮಾಡ್ತಿರ್ತೀರ, ಅಥವಾ ಯಾರಾದರೂ ಲೈಕ್ ಏನೋ ನಿಮ್ಮ ಮಕ್ಕಳಿಗೆ ಕೂಡ ನೀವು ಇದನ್ನು ಮಾಡಬಹುದು. ಏನು ಮಾಡಬೇಕು? ಫಸ್ಟ್ ಥಿಂಗ್, ಫೆಬ್ರವರಿ 14th ಎಲ್ಲರೂ ರೆಡ್ ಕಲರ್ನ ಹಾಕ್ಕೊಳ್ಬೇಕು ಅಂತ ಅನ್ಕೋತೀರ ಅಲ್ವಾ, ಬಿಕಾಸ್ ಇಟ್ ಇಸ್ ಅ ವ್ಯಾಲೆಂಟೈನ್ಸ್ ಡೇ. ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ಯೆಲ್ಲೋ ಕಲರ್ನ ವೇರ್ ಮಾಡಿ, ಬಿಕಾಸ್ ಅವತ್ತು ತಾಯಿ ಸರಸ್ವತಿಗೆ ಡೆಡಿಕೇಟೆಡ್ ಆಗಿದೆ. ಓಕೆ, ಯೆಲ್ಲೋ ಕಲರನ್ನು ವೇರ್ ಮಾಡಿ. ಇದು ಎಲ್ಲರೂ ಮಾಡಬಹುದು, ಜಸ್ಟ್ ನಾಟ್ ಸ್ಟೂಡೆಂಟ್ಸ್ ಅಷ್ಟೇ ಅಂತ ಅಲ್ಲ, ಎಲ್ಲರೂ ಕೂಡ ಹಳದಿ ಬಣ್ಣದ ಬಟ್ಟೆನ ಧರಿಸಿ. ಆ್ಯಂಡ್ ಬೆಳಗ್ಗೆ ಒಂದು 6 o'clock 8 o'clock ಒಳಗಡೆ ದೇವರಿಗೆ ಪೂಜೆ ಮಾಡಿ. ಓಕೆ, ಒಂದು ಹಳದಿ ಕಲರ್ ಹೂವು ಅಥವಾ ಬಿಳಿ ಕಲರ್ ಹೂವನ್ನು ನೀವು ದೇವರಿಗೆ ಇಟ್ಬಿಟ್ಟು, ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗಾಗಿರ್ಬೋದು ಅಥವಾ ನಿಮ್ಮದೇ ಆಗಿರಬಹುದು, ಎಜುಕೇಷನ್ ಅಥವಾ ಕ್ವಾಲಿಫಿಕೇಷನಲ್ಲಿ ಒಳ್ಳೆ ಸ್ಕೋರ್ ಬರಲಿ ಅಂತ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರಾಗಿ ನಿಮಗೆ ಏನು ಬೇಕಿರುತ್ತಲ್ಲ ಎಜುಕೇಷನ್ ರಿಲೇಟೆಡ್, ಅದನ್ನು ಜಾಸ್ತಿ ಕೇಳ್ಕೊಳ್ಳಿ. ಆ್ಯಂಡ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ದರೆ ನೀವು ಅಷ್ಟೇ, ನೀವು ಆದಷ್ಟು ಹಳದಿ ಕಲರ್ ಬಣ್ಣದ ಹೂನೇ ಇಡೋಕ್ಕೆ ಟ್ರೈ ಮಾಡಿ. ಹಳದಿ ಕಲರ್ ಯಾವುದಾದ್ರೂ ಫ್ಲವರ್ ಆಗ್ಬೋದು. ಜನರಲಿ ದೇವ್ರಿಗೆ ನಾವು ಯಾವ ಫ್ಲವರ್ ಇಡ್ತೀವಿ ಆ ಥರ ನೀವು ಯಾವುದಾದ್ರೂ ತೊಗೊಂಡ್ಬಂದು ಇಡ್ಬೋದು. ಸೊ ಸ್ಪೆಷಲಿ ಜಾಬ್ ಹುಡುಕ್ತಾ ಇರೋರು ಯೆಲ್ಲೋ ಕಲರ್ ಫ್ಲವರ್ಸ್ನ ಅರ್ಪಿಸೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ವೈಟಲ್ಲಿ ಮಾಡಬಹುದು. ಆ್ಯಂಡ್ ಸೊ ಕಪಲ್ಸ್ ಆಗಿರಬಹುದು ಅಥವಾ ಮ್ಯಾರೇಜ್ ಆಗಬೇಕು ಅನ್ನೋವಂಥವ್ರು ರೆಡ್ ಕಲರ್ ಫ್ಲವರನ್ನು ತಾಯಿ ಸರಸ್ವತಿಗೆ ನೀವು ಕೊಡಬಹುದು. ಸರಸ್ವತಿ ಅಂತ ಹೇಳಿದರೆ ದೇವರಿಗೆ ನಾವು ಒಂದೊಂದು ರೂಪನ ಕೊಟ್ಟಿದ್ದೀವಿ ಅಷ್ಟೇ. ಬಟ್ ಎಲ್ಲ ದೇವರು ಎಲ್ಲ ಥರನೂ ಆಶೀರ್ವಾದ ಮಾಡ್ತಾರೆ. ಅವತ್ತು ಒಂಥರ ಸ್ಪೆಷಲ್ ಡೇ. ಆ್ಯಂಡ್ ಫೆಬ್ರವರಿ 14th ಕೂಡ ಆಗಿರೋದ್ರಿಂದ ಯಾರಾದರೂ ಲವ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ನಾ ಹೇಳ್ದಂಗೆ ಮಾರ್ನಿಂಗ್ 6 to 8 ಒಳಗಡೆ ನೀವು ಮಾಡ್ಬೋದು. ಪೀರಿಯಡ್ಸಲ್ಲಿದ್ದರೆ ಮಾಡಬೇಡಿ. ಓಕೆ, ಪೀರಿಯಡ್ಸಲ್ಲಿ ಇದ್ದವ್ರು ಮಾಡೋ ಹಾಗಿಲ್ಲ. ಹಾಗಾದರೆ ನಾವೇನು ಮಾಡಬೇಕು ಪೀರಿಯಡ್ಸಲ್ಲಿರೋರು ಅಂತ ಹೇಳಿದ್ರೆ, ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಕೇಳ್ಕೋಬಹುದು. ಹಾಗೆ ನೀವು ಇನ್ನೂ ಒಂದು ರಿಚುವಲ್ನ ಮಾಡ್ಬೋದು. ಏನಂತ ಹೇಳಿದ್ರೆ, ಇದನ್ನು ಡೇಯಲ್ಲಿ ಎನಿ ಟೈಮ್ ಮಾಡ್ಬೋದು. ಯೆಲ್ಲೋ ಕಲರ್ ಕ್ಯಾಂಡಲನ್ನು ಹಚ್ಚಿ. ಇಷ್ಟು ಚಿಕ್ಕ ಕ್ಯಾಂಡಲ್ ಆದರೂ ಓಕೆನೇ. ಇಲ್ಲ ನಿಮ್ಮ ಹತ್ರ ದೊಡ್ಡ ಕ್ಯಾಂಡಲ್ ತೊಗೊಳೋಕ್ಕಾಗುತ್ತೆ ಅಂದರೆ ತೊಗೊಳ್ಳಿ. ಇಲ್ಲ ಅಂದರೆ, ಯಾಕೆಂದರೆ ಯೆಲ್ಲೋ ಕಲರ್ ತುಂಬ ಸಿಗೋದು ತುಂಬ ರೇರ್. ಅದಕ್ಕೆ ಹೋಗ್ಬಿಟ್ಟು ನೀವು ಶಾಪಲ್ಲಿ ಬರ್ಡೇ ಕ್ಯಾಂಡಲ್ಸ್ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಈ ಥರದ್ದು ಯೆಲ್ಲೋ ಒಂದು ಪಕ್ಕ ಇರುತ್ತೆ. ಇದನ್ನು ತೊಗೊಂಡು ನೀವು ಹಚ್ಚಿಬಿಟ್ಟು ನಿಮ್ಮದು ವಿಶ್ ಏನಿರುತ್ತಲ್ಲ ಅದನ್ನು ನೀವು ಕೇಳ್ಕೋಬಹುದು ಆ ಟೈಮಲ್ಲಿ. ಎನಿ ಕೈಂಡ್ ಆಫ್ ವಿಶ್. ಓಕೆ, ಯಾವುದೇ ಥರದ ವಿಶನ್ನು ನೀವು ತಾಯಿ ಸರಸ್ವತಿಯಲ್ಲಿ ಕೇಳ್ಕೋಬಹುದು. ಸ್ಪೆಷಲಿ ಎಜುಕೇಷನ್ ರಿಲೇಟೆಡ್ ಕೇಳ್ಕೊಂಡ್ರೆ ತುಂಬಾ ಪವರ್ಫುಲ್ ಡೇ ಅವತ್ತು. ಸೊ ನೀವು ನಿಮ್ಮ ಮಕ್ಕಳು ಸಲುವಾಗಿ ನೀವು ಅದನ್ನು ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೋರ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಈ ಥರದ ಕ್ಯಾಂಡಲ್ ನಿಮಗೆ ಸಿಗಲಿಲ್ಲ ಅಂದರೆ ಈ ಥರ ಟೀ ಲೈಟ್ ಕ್ಯಾಂಡಲ್ ತೊಗೊಳ್ಳಿ. ವರ್ಸ್ಟ್ ಪಾರ್ಟ್ ಯೆಲ್ಲೋ ಕಲರ್ ಸಿಗಲಿಲ್ಲ ಅಂದರೆ ವೈಟ್ ಕಲರನ್ನೇ ನೀವು ಹಚ್ಬೋದು. ದೊಡ್ಡದಾದರೂ ಹಚ್ಬೋದು, ಚಿಕ್ಕದಾದರೂ ಹಚ್ಬೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನೀವು ಕ್ಯಾಂಡಲ್ ಬರ್ನ್ ಆಗೋ ತನಕ ಅಲ್ಲೇ ಕೂತ್ಕೊಳ್ಳಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ. ಸೊ ನೀವು ಒಂದ್ಸಲ ಹಚ್ಬಿಟ್ಟು ಅಟ್ಲೀಸ್ಟ್ ಒಂದು 5 minutes ಆದರೂ ಮೆಡಿಟೇಷನ್ ಮಾಡಿ. ಆ್ಯಂಡ್ ದೇವ್ರ ಮುಂದೆ ನಿಮ್ಮ ವಿಶ್, ಫೈರ್ ಮುಂದೆ ನಿಮ್ಮ ವಿಶನ್ನು ಹೇಳಿಕೊಂಡು ಆಮೇಲೆ ನೀವು ಎದ್ದೋಗ್ಬೋದು. ಆ್ಯಂಡ್ ಬಟ್ ಮೇಕ್ ಶ್ಯೂರ್ ಏನಂತ ಹೇಳಿದ್ರೆ ಒಳ್ಳೆ ಸೇಫ್ ಪ್ಲೇಸಲ್ಲಿ ನೀವು ಅದನ್ನು ಇಟ್ಟಿದ್ದೀರಾ ಅನ್ನೋದನ್ನು. ಓಕೆ, ಸೊ ಇದಿಷ್ಟನ್ನ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವಿನ್ನ ಏನು ಮಾಡ್ಬೋದು ಅಂದರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಕೆಲವರು ನನಗೆ ಕೇಳ್ತಾರೆ 6 ಗಂಟೆಯಿಂದ 8 ಗಂಟೆಗೆ ನಮಗಾಗಲ್ಲ, ಏನು ಮಾಡಬೇಕು ಅಂತ. ನೀವು ಆಗಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಯೂನಿವರ್ಸ್ ಯಾಕೆ ನಿಮ್ಗೆ ಹೆಲ್ಪ್ ಮಾಡಬೇಕು? ದ್ಯಾಟ್ ಈಸ್ ಮೈ ಕ್ವೆಶ್ಚನ್. ನೀವು ಕಷ್ಟಪಟ್ಟರೆ ತಾನೇ ನಿಮಗೆ ಸುಖ. ಜಸ್ಟ್ 6 ಗಂಟೆಯಿಂದ 8 ಗಂಟೆ 2 hour ಟೈಮಲ್ಲಿ 10 ನಿಮಿಷ ನಿಮಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಯೂನಿವರ್ಸ್ ಕಡೆಯಿಂದ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಿರೋದು ತಪ್ಪಾಗುತ್ತೆ. ಓಕೆ, ನೀವು ಕಷ್ಟಪಡಿ, ನಿಮ್ಮ ಕಷ್ಟನ ನೋಡಿ ಯೂನಿವರ್ಸ್ ನಿಮಗೆ ಡೆಫಿನೆಟ್ಲಿ ಸಹಾಯ ಮಾಡ್ತಾರೆ. ಓಕೆ, ಸೊ
ಯಾರು ಏನು ಬೇಕಿದ್ರೂ ವಿಶ್ ಕೇಳ್ಕೊಬೋದು. ಓಕೆ, ಸ್ಟೂಡೆಂಟ್ಸಿಗೆ ಮತ್ತು ಇವ್ರಿಗೆ ಅಂತಲೇ ನಾನು ಹೇಳ್ತಾ ಇಲ್ಲ, ಏನು ಬೇಕಿದ್ರೂ ವಿಶ್ ಕೇಳ್ಕೊಬೋದು. ದಯವಿಟ್ಟು ಇದೇ ವಿಷಯ ಅದೇ ವಿಷಯ ಅಂತ ಕೇಳ್ಕೊಡ್ಬೇಕು. ಸ್ಪೆಷಲಿ ಸ್ಟೂಡೆಂಟ್ಸಿಗೆ ಅಂತ ನಾನು ಹೇಳ್ತಾ ಇರೋದು. ಯಾರಾದರೂ ಎಕ್ಸಾಮ್ಸ್ ಬರೀತಾ ಇದ್ದರೆ ಅಥವಾ ಜಾಬಿಂದು ನಾನು ಹೇಳಿದ್ನಲ್ಲ, ಅವರು ಮೇನಾಗಿ ಫೋಕಸ್ ಮಾಡಿ ಜಾಸ್ತಿ. ಓಕೆ, ಯಾವುದಾದ್ರೂ ಟೆಂಪಲ್ ವಿಸಿಟ್ ಮಾಡಿ, ಆದಷ್ಟು ಸರಸ್ವತಿ ದೇವಿ ಟೆಂಪಲಿಗೆ ಹೋದರೆ ಇನ್ನೂ ತುಂಬ ಒಳ್ಳೆಯದು. ಐ ವಿಶ್ ಯು ಆಲ್ ದ ಬೆಸ್ಟ್. ನನಗೆ ಕಾಮೆಂಟ್ಸಲ್ಲಿ ಏನೇ ಡೌಟ್ಸ್ ಇದ್ದರೂ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.